ದಾವಣಗೆರೆ ದಕ್ಷಿಣ ಚುನಾವಣೆಯ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆಗಿರುವಂತಹ ಕುಮಾರಸ್ವಾಮಿ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿದ್ದಾರೆ. ಸೊ ಅವರು ಸಿಕ್ಕಿದ್ದಾರೆ. ಅವ್ರನ್ನ ಕೇಳೋಣ, ಟ್ರೆಂಡ್ ಹೇಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಊಟ ಆಯ್ತಾ? ಎಲ್ಲ ಊಟ ಇಲ್ಲಿ ಬಂದ ಮೇಲೆ ಶಿವಶಂಕರ್ ಅವ್ರ ಮನೆಯಲ್ಲಿ ನನ್ನ ಸಹೋದರನ ಥರ ಏನಿದ್ದಾರೆ, ಊಟಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಬಂದಾಗ ನಾನು ಈ ರೋಡಲ್ಲಿ ಬರ್ತೀನಿ ಅಂದರೆ ಬಿಡಲ್ಲ ಅವರು, ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ. ಅದರಿಂದ ಇಲ್ಲಿ ನಮ್ಮ ಸಹೋದರನ ಮನೆಗೆ ಬಂದಾಗ ಊಟದ್ದು ಯಾವುದೇ ರೀತಿ ಚಿಂತೆ ಇಲ್ಲ. ಉತ್ತಮವಾದ ರೀತಿಯಲ್ಲಿ ನಮಗೆ ಸಂತೃಪ್ತಿ ಅಂತ ಊಟ ಬಡಿಸ್ತಾರೆ ಅಂತಕ್ಕಂಥ ನಮಗೆ. ಓಕೆ ಸರ್, ನಾನು ಅಬ್ಸರ್ವ್ ಮಾಡ್ದಂಗೆ ಮೊನ್ನೆ ಬಂದು ಸಾಹೇಬ್ರನ್ನ ಮಾತಾಡಿಸ್ದೆ ನಾನು. ಬಟ್ ನನಗೆ ಈ ಚೇರ್ ನೋಡಿ ತುಂಬ ಆಶ್ಚರ್ಯ ಆಯಿತು ಸರ್. ಈ ಪ್ರೀತಿ, ಈ ವಿಶ್ವಾಸ ಮತ್ತು ಈ ಗೌರವ ಸಿಗೋದು ತುಂಬ ಕಮ್ಮಿ. ಏನು ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ ಅಲ್ಲಿ ನಿಮ್ಮ ಫೋಟೋ ನೋಡಿದೆ. ನಾನು ನೋಡಿರಲಿಲ್ಲ, ಈಗ ನೀವು ಹೇಳಿದ ಮೇಲೆ ನೋಡಿದ್ದು. ನಾನು ಅವ್ರ ಫೋಟೋ ಇದೆ ಅಂತ ನಾನು ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡಿದ್ದೆ ಸರ್. ಎದ್ದು ನೋಡಿದ್ರೆ ನಿಮ್ಮ ಫೋಟೋ. ಈಗ ಫಸ್ಟ್ ಟೈಮ್ ನಾನು ನೋಡಿದ್ದೆ, ಹಲವಾರು ಬಾರಿ ಬಂದಿನಿ, ನೋಡಿಲ್ಲ. ನೋಡಿ ಅವ್ರು ಹೇಳೂ ಇಲ್ಲ ನಿಮಗೆ. ಅವ್ರು ಹೇಳೂ ಇಲ್ಲ. ಇದೆ ಈಗತ್ತೆ ನೀವು ಹೇಳಿದ ಮೇಲೆ ಆ ಕಡೆ ಕಣ್ಣು ಹೋಯ್ತು ನಾನು, ಇಲ್ಲಾಂದ್ರೆ ಆ ಕಡೆ ನೋಡ್ತಿರ್ಲಿಲ್ಲ ನಾನು. ಅದೇ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರೀತಿ, ಅಭಿಮಾನ ಬಹುಶಃ ರಾಜಕಾರಣದಲ್ಲಿ ಇತ್ತೀಚೆಗೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವೇ ನೋಡ್ತಿದ್ದೀರಿ, ಹಲವಾರು ಜನ ಏನು ಇಲ್ಲದೆ ಬರ್ತಾರೆ, ಬೆಳೀತಾರೆ, ಬೆಳೆದ ಮೇಲೆ ಪಕ್ಷಕ್ಕೆ ಒದ್ದು ಹೊರಗಡೆ ಹೋಗ್ತಾರೆ. ಆದರೆ ಆ ಒಂದು ವಿಷಯದಲ್ಲಿ ಶಿವಶಂಕರ್ ಅವರು ಒಂದು ಮಾದರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ರಿಗೂ ಅಧಿಕಾರಕ್ಕಿಂತ ಹೆಚ್ಚಾಗಿ ಒಂದು ವಿಶ್ವಾಸದ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಅವರ ಒಂದು ಕಮಿಟ್ಮೆಂಟ್ ಏನಿದೆ, ಬಹುಶಃ ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ವಾತಾವರಣ ಬಂದಾಗಲೇ ರಾಜಕೀಯ ಒಂದು ಹೊಸ ದಿಕ್ಕನ್ನು ತರಲಿಕ್ಕೆ ಸಾಧ್ಯ ನಾವು. ವೆರಿ ಟ್ರೂ ಸರ್. ಸೊ ದಾವಣಗೆರೆ ದಕ್ಷಿಣಕ್ಕೆ ಬಂದಿದ್ದೀರಿ, ಏನನ್ಸುತ್ತೆ? ಎಲ್ಲಿದೆ ಅಲೆ? ಚುನಾವಣೆ ಅಲೆ ಬಗ್ಗೆ ನಾನು ಹೇಳಲ್ಲ, ಆದರೆ ಇಲ್ಲಿ ಒಂದು ರೀತಿಯ ಜಾತಿಯ ಸಮೀಕರಣದ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಸೀಟ್ಗಳನ್ನು ಕೊಟ್ಟಂಥ ಒಂದು ಹಿನ್ನೆಲೆಯಲ್ಲಿ ಪ್ರಾರಂಭಿಕ ಹಂತದಲ್ಲೇ ಹಲವಾರು ರೀತಿಯ ರಾಜಕೀಯ ಪ್ರತಿಕ್ರಿಯೆಗಳು, ಅನಾಲಿಸಿಸ್ಗಳು ಬಂದಿದೆ. ಆದರೆ ಸರ್ಕಾರವು ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ನಮ್ಮ NDA ಅಲಯನ್ಸ್ನ ಪಕ್ಷದ ಕಾರ್ಯಕರ್ತರು ಭಾಳ ಸೀರಿಯಸ್ ಆಗಿ ಅಂತ ತಗೊಂಡಿದ್ದಾರೆ. ಬಹುಶಃ ಈ ಚುನಾವಣೆ ಅತ್ಯಂತ ಒಂದು ರೀತಿ ಸೂಕ್ಷ್ಮ ಅಂತ ರೀತಿಯಲ್ಲಿ ನಡೀತಾ ಇದೆ. ಇದು ಕಾರ್ಯಕರ್ತರಲ್ಲಿ ನಮಗಿಂತ ಹೆಚ್ಚಾಗಿ ಕಾರ್ಯಕರ್ತರಲ್ಲಿ ನಾವು ಗೆಲ್ಲೇಬೇಕು ಅಂತಕ್ಕಂಥ ಹುಮ್ಮಸ್ಸಿನ ಕೆಲಸ ನಡೀತಾ ಇದೆ. ಬಹುಶಃ ಅತ್ಯಂತ ಟೈಟ್ ಕಾಂಟೆಸ್ಟ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಮೈತ್ರಿ ಇಲ್ಲದೆ ಇದ್ದಿದ್ದಿದ್ರೆ, ಇನ್ ಕೇಸ್ ಈ ಸಿಚುವೇಶನ್ನಲ್ಲಿ JDS ಅಭ್ಯರ್ಥಿ ಇದ್ದಿದ್ರೆ ಆರಾಮ್ಸೆ ಗೆಲ್ತಿದ್ರು ಅನ್ನೋ ಅಭಿಪ್ರಾಯ ತುಂಬ ಜನರದ್ದಾಗಿದೆ. ನಿಮ್ಗೇನು ಅನಿಸುತ್ತೆ? ಇಲ್ಲ, ಅದು ಈ ರಾಜಕೀಯದ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಹೇಳ್ತಕ್ಕಂಥ. ಹೌದು. ಈಗ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲೂ ಗಮನಿಸ್ತಾ ಇದ್ದೆ ನಾನು, ಟೈಮ್ಸ್ ಆಫ್ ಇಂಡಿಯಾದಲ್ಲಿರ್ಬೋದು, ಅವರೊಂದು ಆರ್ಟಿಕಲ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು JDS BJPಯ ಮೈತ್ರಿ ಏನಿದೆ, ಈ ಹಿನ್ನೆಲೆಯಲ್ಲಿ JDSಯಿಂದ ಒಂದು ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥ ವರ್ಗದ ವ್ಯಕ್ತಿಯನ್ನು ಚುನಾವಣೆ ನಿಲ್ಲಿಸಿದರೆ ಸುಲಭವಾಗಿ ಗೆಲ್ಲಕ್ಕೆ ಅವಕಾಶಗಳಿತ್ತು, ಒಂದು ಅಪಾರ್ಚುನಿಟಿ ಇತ್ತು ಅಂತ ಬರ್ಕೊಂಡಿದ್ದಾರೆ. ಆದರೂ ಸಹ ಈಗಿನ ಒಂದು ಪರಿಸ್ಥಿತಿನಲ್ಲಿ ಎರಡೂ ಕ್ಷೇತ್ರದಲ್ಲಿ JDS ಮತ್ತು BJPಯ ಹೊಂದಾಣಿಕೆ ಏನಿದೆ, ಗೆಲ್ತಕ್ಕಂಥ ವಾತಾವರಣ ಇದೆ. ಓಕೆ, ಗೆಲ್ಲೋ ವಾತಾವರಣ ಇದೆ. ಸೊ ನಿಮ್ಮ ಮತ್ತು ಶಾಮ್ನೂರ್ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಅವರ ಕುಟುಂಬದ ಕುಡಿ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾ ಇದೆ, ನಿಮ್ಮ ಮೈತ್ರಿ ಅಭ್ಯರ್ಥಿ ಈ BJPಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಅದೇ ಅತ್ಯಂತ ತೀವ್ರತರವಾದಂಥ ಒಂದು ವಾತಾವರಣ ಇಲ್ಲಿರುತ್ತೆ ಕಾಣ್ತಾ ಇದ್ದೇವೆ. ಬಹುಶಃ ದೊಡ್ಡ ಮಟ್ಟದ ಲೀಡಿನ ಅಂತರಗಳೇನು ಬರಲಾರದು ನನ್ನ ಅಭಿಪ್ರಾಯದಲ್ಲಿ. ಒಂದು ಎರಡೂ ಕಡೆ ವಾತಾವರಣ ಗೆಲ್ತಕ್ಕಂಥದ್ದಕ್ಕೆ ಇಬ್ಬರಿಗೂ ಒಂದು ಈಕ್ವಲ್ ಆಗಿ ಏನೊಂದು ವಾತಾವರಣ ಕಾಣ್ತಾ ಇದ್ದೇವೆ. ನೋಡೋಣ ಯಾವ ಮಟ್ಟಕ್ಕೆ. ಓಕೆ, ಈ ಎಲೆಕ್ಷನ್ ರಿಸಲ್ಟಿಂದ ಸರ್ಕಾರ ಏನು ಬೀಳ್ತಾ ಇರಲಿಲ್ಲ, ಸರ್ಕಾರ ಏನು ರಚನೆ ಆಗ್ತಾ ಇರಲಿಲ್ಲ ಸರ್. ಒಂದು ಅವಕಾಶ ಬೇರೆ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಇಲ್ಲದೆ ಇದ್ರೂ ಕೂಡ ಬೇರೆ ಸಮುದಾಯಕ್ಕೆ ಮಾಡಿಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಅವರ ಪಕ್ಷದಲ್ಲಿ ಹಲವು ಬಾರಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದೇನಿದೆ, ಈಗ ಅವರು ಮಾಡಿರ್ತಕ್ಕಂಥ ತೀರ್ಮಾನದ ಬಗ್ಗೆ
ಜನಗಳ ಅಭಿಪ್ರಾಯ ಮುಖ್ಯ, ನಮ್ಮ ಅಭಿಪ್ರಾಯ ಮುಖ್ಯ ಅಲ್ಲ. ಜನ ಅಂತಿಮವಾಗಿ ಏನು ನಿರ್ಣಯ ಮಾಡ್ತಾರೆ ನೋಡೋಣ. ಓಕೆ, ಸೊ ಮುಂದಿನ ಪಯಣ ಮುಗಿದ ನಂತರ ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ. ಎಲ್ಲ 3 ಸಭೆ ಅಟೆಂಡ್ ಮಾಡ್ತಾ ಇದ್ದೀನಿ ಬಾಗಲಕೋಟೆ. ನಿಮ್ಮ ಅಭ್ಯರ್ಥಿಗೆ ಯಾಕೆ ಮತ ಹಾಕಬೇಕು, ಏನು ಹೇಳ್ತೀರಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ? ಇಲ್ಲಿ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿನೇ. ಇವತ್ತು ಇಂಡಿಯಾದಿಂದ ನಿಂತಿರತಕ್ಕಂಥ ಒಂದು ಬಡ ಕುಟುಂಬದ ಅಭ್ಯರ್ಥಿ, ಶ್ರಮಿಕ ಜೀವಿ ಅಂತಕ್ಕಂಥದ್ದು ಅದೆಲ್ಲ ಒಂದು ಭಾಗ. ಆದರೆ ಇವತ್ತಿನ ರಾಜಕಾರಣ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಈ ಸರ್ಕಾರದ ನಡವಳಿಕೆ ಹಲವಾರು ಭಾಗದಲ್ಲಿ ಕೃಷಿಕರ ಸಂಕಷ್ಟಗಳಿಗೆ ಈ ಸರ್ಕಾರ ಸ್ಪಂದಿಸಲೇ ಇಲ್ಲ. ಇವತ್ತು ಅತ್ಯಂತ ಸಮಸ್ಯೆಗಳು ಇರ್ತಕ್ಕಂಥ ಒಂದು ಸಮಯದಲ್ಲಿ ಇವರು ಗ್ಯಾರಂಟಿ ಸ್ಕೀಮಿನ ಭಜನೆ ಅದೊಂದು ಬಿಟ್ಟರೆ ಇವರು ಭಜನೆ ಮಾಡಲಿಕ್ಕೆ ಬೇರೆ ಏನಿಲ್ಲ. ಯಾವುದೇ ಕೆಲಸಗಳನ್ನು ಇವರು ಮಾಡಿದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ 3 ವರ್ಷದಲ್ಲಿ. ಬರೀ ಕುರ್ಚಿಯ ಒಂದು ವಿಷಯದಲ್ಲಿ ಪ್ರತಿನಿತ್ಯ ನೀವು ಧಾರಾವಾಹಿ ರೀತಿಯಲ್ಲಿ ಏನು ನಡೀತಾ ಇದೆ, ಅದರ ಜೊತೆಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಸರ್ಕಾರದ ಹಿಂದೆ ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಲೂಟಿ ಮಾಡ್ತಾ ಇರತಕ್ಕಂಥದ್ದೇನಿದೆ, ಇದು ನಮ್ಮ ರಾಜ್ಯ ಎಂದೂ ಸಹ ಈ ರೀತಿ ಕಂಡಿರಲಿಲ್ಲ ನಾವು. ಇದು ನಮ್ಮ ರಾಜ್ಯಕ್ಕೊಂದು ಉತ್ತಮವಾದ ಹೆಸರಿತ್ತು, ಇಡೀ ದೇಶದಲ್ಲಿ ಉತ್ತಮ ಅಂತ ಆಳ್ತಗಾರಿದ್ದರು ಇಲ್ಲಿ. ಅದನ್ನೆಲ್ಲ ಇವತ್ತು ಧೂಳಿಪಟ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಉತ್ತಮವಾದಂಥ ಜನಪರವಾದಂಥ ಆಡಳಿತವನ್ನು ತರತಕ್ಕಂಥದ್ದು ನಮ್ಮ ಉದ್ದೇಶ. ಆ ಹಿನ್ನೆಲೆ ನಮ್ಮ ಹೋರಾಟ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ತಮ್ಮ ಅಭ್ಯರ್ಥಿ ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಆಯ್ಕೆ ನಿಮ್ಮದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಬಾ ಹಕೀಂ, ಸಭೆ ವಿತ್ ಸಭಾ, ದಾವಣಗೆರೆ ದಕ್ಷಿಣ.